ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ತುಂಬಾ ಮುಖ್ಯವಾದಂತಹ ವಿಷಯ, 10 ವರ್ಷ 20 ವರ್ಷದಿಂದ ಜ್ಯೋತಿಷ್ಯದಲ್ಲಿದ್ರೂ ಕೂಡ ಕೆಲವರಿಗೆ ಈ ವಿಷಯ ಗೊತ್ತಿರೋದಿಲ್ಲ. ಒಂದು ಎರಡನೇದು, ಗೊತ್ತಿದ್ರು ಕೆಲವೊಂದು ಗುರುಗಳು ನಿಮ್ಗೆ ಕೆಲವೊಂದು ಸೀಕ್ರೆಟ್ಗಳನ್ನ ಹೇಳ್ಕೊಡೋದಿಲ್ಲ. ಯಾಕೆ ಅಂತ ರೀಸನ್ ನನಗೂ ಗೊತ್ತಿಲ್ಲ. ಸೊ ಹಾಗಾಗಿ ಅಂಡ್ ತುಂಬಾ ಜನ ಇರೋ ಪ್ರೊಫೆಷನ್ನ ಬಿಟ್ಟು ಈ ಸೋಷಿಯಲ್ ಮೀಡಿಯಾ ನೋಡಿ, ಸೊ ಅದಕ್ಕೆ ತಕ್ಕ ಹಾಗೆ ಇನ್ಫ್ಲೂಯೆನ್ಸ್ ಆಗಿ ತುಂಬಾ ರಿಸ್ಕ್ಗಳನ್ನ ತಗೋತಾ ಇದ್ದೀರಾ. ಎಸ್ಪೆಷಲಿ ಬಾಯ್ಸ್. ಸಿ, ಆಫ್ಟರ್ ಮ್ಯಾರೇಜ್ ಅಥವಾ ಬಿಫೋರ್ ಮ್ಯಾರೇಜ್ ಡೆಫಿನೆಟ್ಲಿ ಒಂದು ಕರಿಯರ್ ಅಥವಾ ಒಂದು ಜಾಬ್ ಲೇಡೀಸ್ಗಿಂತ ಬಾಯ್ಸ್ಗೆ ಎಕ್ಸ್ಟ್ರಾ ಇಂಪಾರ್ಟೆಂಟ್ ಆಗಿರೋದ್ರಿಂದ, ಸೊ ಈಗ ನಾನು ಹೇಳೋ ಪಾಯಿಂಟ್ಸು ನಿಮ್ಮ ಚಾರ್ಟಲ್ಲಿ ಇದ್ದು ದಶ ಸಪೋರ್ಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಜ್ಯೋತಿಷ್ಯದ ವಿಭಾಗ ಅಂದ್ರೆ ವಾಸ್ತು ಆಗಿರಬಹುದು, ಅಸ್ಟ್ರಾಲಜಿ ಆಗಿರ್ಬೋದು, ರೇಖೆ ಆಗಿರಬಹುದು, ಸೊ ಟ್ಯಾರೋ ಕಾರ್ಡ್ ಆಗಿರಬಹುದು, ಈ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಕರಿಯರ್ನ ಗ್ರೋತ್ ಮಾಡ್ಕೊಳ್ಳಿ. ಬಟ್ ನಾನು ಹೇಳೋ ಪಾಯಿಂಟ್ಸ್ ನಿಮ್ಮ ಚಾರ್ಟಲ್ಲಿ ಈಗ ಸದ್ಯಕ್ಕೆ ಅದು ಇಂಡಿಕೇಟ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅದು ಯಾವುದೋ ಜಸ್ಟ್ 1 or 2 ಭುಕ್ತಿ ಬಂದಿರುತ್ತೆ, ಹೋಗಿರುತ್ತೆ ಅಷ್ಟೇನೆ. ಸೊ ಅದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ನೀವು ಜ್ಯೋತಿಷ್ಯದ ಕೋರ್ಸ್ಗಳನ್ನ ಕಲಿಯೋದು ಅಥವಾ ಅದಕ್ಕೋಸ್ಕರ ಸ್ಟೋನ್ಸ್ಗಳನ್ನ ಪರ್ಚೇಸ್ ಮಾಡೋದು, ಸೊ ಈ ಥರ ಎಲ್ಲ ರಿಸ್ಕ್ ತಗೋಬೇಡಿ. ಯಾಕೆಂತ ಹೇಳಿದ್ರೆ ರೀಸೆಂಟ್ ಆಗಿ ಒಂದು ಕ್ಲೈಂಟ್ ಅದೇ ತರ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸೊ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಹೂ ವಿಲ್ ಬಿ ದ ಸಕ್ಸಸ್ಫುಲ್ ಅಸ್ಟ್ರಾಲಜರ್? ಸಿ, ಎಲ್ಲರೂ ಅಸ್ಟ್ರಾಲಜರ್ಸ್ ಅಲ್ವಾ? ಸೊ ಎಷ್ಟೊಂದು ಜನ ಅಸ್ಟ್ರಾಲಜರ್ಸ್ ಇದ್ದಾರೆ. ಬಟ್ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹೂ ವಿಲ್ ಬಿ ದ ಸಕ್ಸಸ್ಫುಲ್ ಅಸ್ಟ್ರಾಲಜರ್? ಸೊ ಸಕ್ಸಸ್ಫುಲ್ ಅಸ್ಟ್ರಾಲಜರ್ ಯಾವಾಗ ಆಗ್ತಾರೆ ಅಂತ ಹೇಳಿದ್ರೆ, ಅವರ ಪ್ರಿಡಿಕ್ಷನ್ ವರ್ಕ್ ಆಗಬೇಕು, ಅವರ ರೆಮಿಡೀಸ್ ವರ್ಕ್ ಆಗಬೇಕು, ಎರಡನೇದು ಸತತ ಪ್ರಯತ್ನ ಕಂಟಿನ್ಯೂಸ್ ಆಗಿ ಅವ್ರಿಗಿರ್ಬೇಕು, ಅಥವಾ ಅವ್ರು ಅದಕ್ಕೋಸ್ಕರನೇ ಬಾರ್ನ್ ಆಗಿರ್ಬೇಕು. ಈಗ ಅಸ್ಟ್ರಾಲಜರ್ ಯಾಕೆ ಡಾಕ್ಟರ್ ಆಗ್ಲಿಕ್ಕಾಗಲ್ಲ, ಅಥವಾ ಅಸ್ಟ್ರಾಲಜರ್ ಯಾಕೆ ಜಡ್ಜ್ ಆಗ್ಲಿಕ್ಕಾಗಲ್ಲ ಅಲ್ವಾ? ಆ ತತ್ವ ಯಾವುದೋ 1 or 2 ಪಾಯಿಂಟ್ ಇರಬಹುದೇ ಹೊರತು ಕಂಪ್ಲೀಟ್ ಆಗಿ ಸೊ ಪ್ರೊಫೆಷನ್ ಚೇಂಜ್ ಆಗಲ್ಲ. ಹಾಗಾಗಿ ಅದಾದ ನಂತರ D1 ನೋಡ್ಬಿಟ್ಟು ಡಿಸೈಡ್ ಮಾಡಬೇಡಿ. ಯಾರ ಜನ್ಮ ಜಾತಕದಲ್ಲಿ ಶನಿ ರೆಟ್ರೋ ಆಗಿರುತ್ತೆ ಅವ್ರನ್ನ ನೀವು ಗಮನಿಸಿ, ಅವ್ರು ಒಂದು ವರ್ಕ್ ಮಾಡಬೇಕು ಅಂತ ರೂಲ್ ಇಲ್ಲ, ಓಕೆನಾ? ಅದರರ್ಥ ಸೊ ಒಂದಷ್ಟು ವರ್ಷಗಳ ಕಾಲ ರಿಯಲ್ ಎಸ್ಟೇಟ್ ಮಾಡ್ತಾರೆ, ಒಂದಷ್ಟು ವರ್ಷಗಳ ಟೀಚಿಂಗ್, ಒಂದಷ್ಟು ವರ್ಷಗಳ ಕಾಲ ಓನ್ ಬಿಸ್ನೆಸ್, ಈ ಥರ ದಶ ವಯಸ್ಸು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೇನೆ ಸ್ಟೇಬಲ್ ಕರಿಯರ್ ತುಂಬಾನೇ ಮುಖ್ಯ ಆಗುತ್ತೆ ಈ ಜನರೇಷನ್ ಅಲ್ಲಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು 10 ಪಾಯಿಂಟ್ಸ್ನ ಕೊಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಲ್ಲರಿಗೂ ಅಲ್ಲ, ಯಾರು ವೈಯಕ್ತಿಕವಾಗಿ ತಗೋಬೇಡಿ, ಇದು ಜ್ಯೋತಿಷ್ಯದ ಪ್ರಾಸ್ಪೆಕ್ಟಿವ್. ಸೊ ಹಾಗಾಗಿ ಇದ್ರ ಕಡೆ ನೀವು ಗಮನ ಹರಿಸ್ಕೊಂಡು ಹೋಗಂಗಿದ್ರೆ ಮಾತ್ರ ವಿಡಿಯೋ ನೋಡಿ, ಇಲ್ಲ ಅಂದ್ರೆ ಮೂವ್ ಆಗಿ. ಇದರಲ್ಲಿ ನಿಮಗೆ ಊಹಾಪೋಹ ಅಥವಾ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಇದರಲ್ಲಿ ರಿಯಾಲಿಟಿ, ಟ್ರೂ, ಇದೇ ನಿಜವಾದ ಅಂಶ, ಇದು ನಿಮಗೆ ಸಿಗುತ್ತೆ. ಯಾರು ನಂಬರ್ 1 ಜ್ಯೋತಿಷ್ಯರಾಗಬಹುದು ಅಥವಾ ಜ್ಯೋತಿಷ್ಯದಲ್ಲಿ ಕರಿಯರ್ನ ತುಂಬಾ ಲಾಂಗ್ ಟರ್ಮ್ ತಗೊಂಡು ಹೋಗ್ಬೋದು ಅನ್ನೋ ಒಂದು ವಿಡಿಯೋ ಇದು. ಹಾಗೆ ಯಾರು ಜ್ಯೋತಿಷ್ಯ ಶಾರ್ಟ್ ಟರ್ಮ್ ಆಗಿರಬಹುದು ಕಲಿತು ಅದರಿಂದ ಅರ್ನ್ ಮಾಡಬಹುದು, ಇದೇ ಚಾನಲ್ ಅಲ್ಲಿ ವಿಡಿಯೋ ಇದೆ. ಸೊ ಅದು ಹಿಂದೆ ಇದೆ, ಹೋಗಿ ಚೆಕ್ ಮಾಡಿ, ನಿಮ್ಗೆ ಅದೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಬನ್ನಿ, ನಿಮ್ಗೆ ಯಾರಾದ್ರೂ ಗೊತ್ತಿರೋ ನಂಬರ್ 1 ಅಸ್ಟ್ರಾಲಜರ್ ಆಗಿದ್ರೆ ಅವ್ರದ್ದು ಚಾರ್ಟ್ ಓಪನ್ ಮಾಡ್ಕೊಳ್ಳಿ, ಅಥವಾ ನಿಮ್ದೇ ಚಾರ್ಟ್ ಓಪನ್ ಮಾಡ್ಕೊಳ್ಳಿ, ಅಥವಾ ನೀವೇ 5 ವರ್ಷ 10 ವರ್ಷ 20 ವರ್ಷದಿಂದ ನೀವು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಆದ್ರೂ ಸಕ್ಸಸ್ ಇಲ್ಲ ಅಂತ ಹೇಳಿದ್ರೆ, ಸೊ ನೀವು ನಿಮ್ಮ ಚಾರ್ಟ್ ಓಪನ್ ಮಾಡಿಕೊಂಡು ನೋಡ್ಕೊಳ್ಳಿ. ಸೊ ನಾನಿಲ್ಲಿ ಪಾಯಿಂಟ್ಸ್ ವೈಸ್ ನೋಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ಹೂ ವಿಲ್ ಬಿ ದ ನಂಬರ್ 1 ಅಸ್ಟ್ರಾಲಜರ್ ಇನ್ ದ ವರ್ಲ್ಡ್ ಅಂತ ತಗೊಳ್ಳಿ, ಅಥವಾ ಸೊ ಇನ್ ದ ಕಂಟ್ರಿ ಅಂತ ತಗೊಳ್ಳಿ, ಅಥವಾ ನೀವು ನಿಮ್ಮ ಏರಿಯಾ ಅಥವಾ ನಿಮ್ಮ ಸ್ಟೇಟ್, ನಿಮ್ಮ ಡಿಸ್ಟಿಕ್ನ ತಗೊಳ್ಳಿ. ಹಾಗೆ ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಕೂಡ, ಸೊ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಇರೋ ಕಾಣಿಸೋ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಬಹುದು. ಹಾಗೆ ರಾಹು ತತ್ವ ಹೆಚ್ಚು ಇರೋರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗ್ತಾರೆ. ಸ್ಯಾಟ್ರನ್ ಜುಪಿಟರ್ ತತ್ವ ಇರೋರು ಲೇಟಾಗಿ ಆಗ್ತಾರೆ. ಫೇಮಸ್ ಆದ ತಕ್ಷಣ ಅವ್ರು ಹೇಳಿದ್ದೆಲ್ಲ ನಿಜ ಅಂತಲ್ಲ, ಸೊ ಫೇಮಸ್ ಆಗಿಲ್ಲ ಅಂದ ತಕ್ಷಣ ಅವ್ರು ಹೇಳಿದ್ದು ಸುಳ್ಳು ಅಂತಲ್ಲ. ನೀವು ಅಬ್ಸರ್ವ್ ಮಾಡಿ. ಹೂ ವಿಲ್ ಬಿ ದ ನಂಬರ್ 1 ಅಸ್ಟ್ರಾಲಜರ್ ಅಥವಾ ಸಕ್ಸಸ್ಫುಲ್ ಅಸ್ಟ್ರಾಲಜರ್ ಅಂತ ನಾವು ತಗೊಳ್ಳೋಣ. ಸೊ ಫಸ್ಟ್ ಪಾಯಿಂಟ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಚಾರ್ಟ್ ಅಲ್ಲಿ. ಆತ್ಮಕಾರಕ. ಆತ್ಮಕಾರಕ ಅಂತ ಹೇಳಿದ್ರೆ ಹೈಯೆಸ್ಟ್ ಡಿಗ್ರಿ, ರಾಹುಕೇತು ಬಿಟ್ಬಿಡಿ. ಸೊ ಹೈಯೆಸ್ಟ್ ಡಿಗ್ರಿ ನಿಮ್ಮ ಜನ್ಮ ಜಾತಕದಲ್ಲಿ ಆತ್ಮಕಾರಕ ಗ್ರಹ ಸಮ್ವೇರ್ 11th ಹೌಸ್ಗೆ ಕನೆಕ್ಟ್ ಆಗಿರ್ಬೇಕು. ಅದು ಟ್ರೈನಲ್ಲಾದ್ರೂ ಸರಿ, ಆಸ್ಪೆಕ್ಟ್ ಅಲ್ಲಾದ್ರೂ ಸರಿ, ದೃಷ್ಟಿಲಾದ್ರೂ ಸರಿ, ಆತ್ಮಕಾರಕ ಗ್ರಹ 11th ಹೌಸ್ಗೆ ಕನೆಕ್ಷನ್ ಇರಬೇಕು. ಚಾರ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಇದು ಫಸ್ಟ್ ಪಾಯಿಂಟ್.
ಸೆಕೆಂಡ್ ಪಾಯಿಂಟ್, ರಾಹುಕೇತು ಆತ್ಮಕಾರಕ ಕನ್ಸಿಡರ್ ತಗೋಬೇಡಿ ಸದ್ಯಕ್ಕೆ. ಉಳಿದಂತಹ ರಿಮೈನಿಂಗ್ ಪ್ಲಾನೆಟ್ಸ್ನ ತಗೊಳ್ಳಿ. ಆತ್ಮಕಾರಕ ಶುಡ್ ಬಿ connected with the 11th house, D1. As of now, we are discussing only D1. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಜುಪಿಟರ್ ಮತ್ತೆ ಸನ್ ನಿಮ್ಮ ಜನ್ಮ ಜಾತಕದಲ್ಲಿ ಸಮ್ವೇರ್ ಕಂಜಂಕ್ಷನ್ ಇರಬೇಕು ಸಕ್ಸಸ್ಫುಲ್ ಅಸ್ಟ್ರಾಲಜರ್ಗೆ. ಸೊ ಜುಪಿಟರ್ ಸ್ಯಾಟ್ರನ್ ಅಂತ ಹೇಳಿದ್ರೆ ಅದು ಯಾವುದೇ ಭಾವದಲ್ಲಾಗಿರಬಹುದು, 12ನೇ ಮನೆ ಇರ್ಬೋದು, 6ನೇ ಮನೆ ಇರ್ಬೋದು, 8ನೇ ಮನೆ ಇರಬಹುದು, ತೊಂದರೆ ಇಲ್ಲ. ಸೊ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಸೂರ್ಯರು ಒಟ್ಟಿಗಿದ್ರೆ ಸೊ ನೀವು ಕೂಡ ನಂಬರ್ 1 ದ ಬೆಸ್ಟ್ ಅಸ್ಟ್ರಾಲಜರ್, ಸಕ್ಸಸ್ಫುಲ್ ಅಸ್ಟ್ರಾಲಜರ್ ಆಗ್ತೀರಾ. ನೆಕ್ಸ್ಟ್ 3ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇದು ಸ್ವಲ್ಪ ವಿಚಿತ್ರವಾಗಿರಬಹುದು ನಿಮಗೆ. ಜನ್ಮ ಜಾತಕದಲ್ಲಿ ಸಮ್ವೇರ್ ಮೂನ್ ಡ್ಯಾಮೇಜ್ ಆಗಿರ್ಬೇಕು. ಅದರರ್ಥ ಮೂನ್ ಕೇತು, ಮೂನ್ ರಾಹು, ಸ್ಯಾಟ್ರನ್ ಮೂನ್, ಈ 3 ಕನೆಕ್ಷನ್ ಹೇಗೋ ಬಂದಿರುತ್ತೆ. ಆಸ್ಪೆಕ್ಟ್ ಇಂದ ಆಗಿರಬಹುದು, ಅಥವಾ ದೃಷ್ಟಿಯಿಂದ ಆಗಿರಬಹುದು, ಅಥವಾ ಸಮ್ವೇರ್ ಮೂನ್ ಚಾರ್ಟ್ ಅಲ್ಲಿ ಡ್ಯಾಮೇಜ್ ಆಗಿರಬಹುದು. ಯಾವಾಗ ಎಕ್ಸ್ಟ್ರಾರ್ಡಿನರಿ ವರ್ಕ್ ನ ಮಾಡ್ತೀವಿ ಹೇಳಿ, ತಲೆ ಕೆಟ್ಟಾಗ. ಅದರರ್ಥ ಮೂನ್ ಡ್ಯಾಮೇಜ್ ಆಗಿದ್ರೆ ರಿಸರ್ಚ್ ಓರಿಯೆಂಟೆಡ್, ಎಸ್ಪೆಷಲಿ ಸ್ಕಾರ್ಪಿಯೋ ಮೂನ್ ಇರೋರು ನೋಡಿ, ಹೈಯೆಸ್ಟ್ ರಿಸರ್ಚ್, ಅಥವಾ ಮೂನ್ 8th ಹೌಸ್ ಅಲ್ಲಿ ಇರೋರ್ನ ನೋಡಿ, ಹೈಯೆಸ್ಟ್ ರಿಸರ್ಚ್, ಸೊ ಡೆಪ್ತ್ ನಾಲೆಡ್ಜ್. ಹಾಗಾಗಿ ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡೋಕ್ಕೆ ಅವರಿಗೆ ಆದರೆ ಲೈಕ್ ಮೈಂಡ್ ಹೋಗುತ್ತೆ, ಹಾಗಾಗಿ ಐಸೋಲೇಟ್ ಆಗಲಿಕ್ಕೆ. ಇವನ್ ಐ ಥಿಂಕ್ ನೀವು ತುಂಬ ಡಾಕ್ಟರ್ಸ್ ಚಾರ್ಟಲ್ಲಿ ಗಮನಿಸಿ, ಯಾರಾದರೂ ಮೆಡಿಕಲ್ ಅಸ್ಟ್ರಾಲಜಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಹೈಯೆಸ್ಟ್ ಡಾಕ್ಟರ್ಸ್ ಚಾರ್ಟಲ್ಲಿ ಮೂನ್ ಕೇತು ಅಥವಾ ಮೂನ್ ಡ್ಯಾಮೇಜ್ ಅಥವಾ ಮೂನ್ ರಾಹು ಅಥವಾ ಮೂನ್ ಮಾರ್ಸ್ ಸಮ್ವೇರ್ ಕನೆಕ್ಟಿವಿಟಿ ಇರುತ್ತೆ. ಅದರಲ್ಲೂ 6-8-12 ಚಾರ್ಟ್. ಸರ್ಜನ್ ಆದರೆ 8th ಹೌಸ್ ಕನೆಕ್ಟಿವಿಟಿ ಆಗಿರುತ್ತೆ, ನಾರ್ಮಲ್ ಡಾಕ್ಟರ್ ಆದರೆ 6th ಹೌಸ್ ಆಗಿರುತ್ತೆ. ಸೊ ಅಥವಾ ಇಂಡಿಯಾ ಬಿಟ್ಟು ಹೊರಗಡೆ ವರ್ಕ್ ಮಾಡ್ತಿರೋ ಡಾಕ್ಟರ್ ಆದರೆ 12th ಹೌಸ್ ಸಮ್ವೇರ್ ಕನೆಕ್ಟಿವಿಟಿ ಇರುತ್ತೆ. ಹಾಗಾಗಿ ಮೂನ್ ಡ್ಯಾಮೇಜ್ ಆಗಿರಬೇಕು. ಜನ್ಮ ಜಾತಕದಲ್ಲಿ ಇರುವಂತಹ 7 ಮತ್ತು 2 ಛಾಯಾಗ್ರಹಗಳು ಸೇರಿ 9 ಗ್ರಹಗಳು 9 ಒಳ್ಳೆ ಫಲಗಳನ್ನು ಕೊಡುತ್ತೆ, 9 ಕೆಟ್ಟ ಫಲಗಳನ್ನು ಕೊಡುತ್ತೆ. ಸೊ ಅಸ್ಟ್ರಾಲಜರ್ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಈಸಿ ಅಲ್ವಾ. ಮೂನ್ ಡ್ಯಾಮೇಜ್ ಆಗಿದ್ರೆ ಡೆಫಿನೆಟ್ಲಿ ತುಂಬ ಲೈಫಲ್ಲಿ ತುಂಬ ಕಷ್ಟಪಟ್ಟು ಬಂದಿರ್ತಾರೆ ಈ ಸ್ಟೇಜ್ಗೆ. ಅದಕ್ಕೆ ಅಷ್ಟು ಕಷ್ಟಪಟ್ಟಿರ್ತಾರೆ. ಇಲ್ಲಿ ರಿಸರ್ಚ್ ಓರಿಯೆಂಟೆಡ್ ಎಕ್ಸ್ಟ್ರಾರ್ಡಿನರಿ ಆಗಿ ವರ್ಕ್ ಮಾಡ್ತಿರ್ತಾರೆ ರಿಸರ್ಚ್. ನೆಕ್ಸ್ಟ್ 4th ಪಾಯಿಂಟ್ಗೆ ಹೋಗೋಣ. ತುಂಬಾನೇ ಮುಖ್ಯ ಆಗಿರುವಂಥದ್ದು ಇದು, ಬರೀ ಅಸ್ಟ್ರಾಲಜರ್ಸ್ಗೆಲ್ಲ, ಬೇರೆಯವರು ಎಸ್ಪೆಷಲಿ ಯಾರು ರಾಜಕೀಯದಲ್ಲಿರ್ತೀರ ಅಥವಾ ಸಮಾಜದಲ್ಲಿ ಪಬ್ಲಿಕ್ ಅಲ್ಲಿ ಇರಬೇಕು ಅಂತ ಬಯಸ್ತೀರ, ಅಥವಾ ಟೀಚರ್ಸ್, ಲಾಯರ್ಸ್, ಜಡ್ಜಸ್, ಕೌನ್ಸಲರ್ಸ್, ಕನ್ಸಲ್ಟೆಂಟ್ಸ್, ಸೊ ಬಿಸ್ನೆಸ್ ಮ್ಯಾನ್ಸ್, ಸೊ ಈ ಥರ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅನ್ನೋ ಮನೋಭಾವನೆ, ಮನಸ್ಥಿತಿ ಏನಾದರೂ ಇದೆ ಅಂತ ಹೇಳಿದ್ರೆ ಇದನ್ನ ವೈಯಕ್ತಿಕವಾಗಿ ಯಾರು ತಗೋಬೇಡಿ. ನಿಮ್ಮ ಜನ್ಮ ಜಾತಕದಲ್ಲಿ 4th ಹೌಸ್ ಅಲ್ಲಿ ವೆಲ್ ಪ್ಲೇಸಸ್ ಅಂದ್ರೆ ಒಳ್ಳೆ ಪ್ಲಾನೆಟ್ಸ್ ಇರಬೇಕು. ಸನ್, ಜುಪಿಟರ್, ವೀನಸ್, ಮೂನ್. ಸೊ ಯಾವಾಗ ಮೆಲಿಫಿಕ್ ಪ್ಲಾನೆಟ್ಸ್ ಇರುತ್ತಲ್ವಾ 4th ಹೌಸ್ ಅಲ್ಲಿ, ಸ್ಯಾಟ್ರನ್, ರಾಹು, ಕೇತು, ಸೊ ಈ ಪ್ಲಾನೆಟ್ಸ್ ಇದ್ದಾಗ ಸೊ ಖಂಡಿತವಾಗ್ಲೂ ನೀವು ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಟಫ್ ಇರುತ್ತೆ, ಅಷ್ಟು ಈಸಿ ಇರೋದಿಲ್ಲ. ಅಂದ್ರೆ ಆ ಭಾವನೆ ಬರೋದಿಲ್ಲ ನಿಮ್ಗೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಡಾಕ್ಟರ್ ಆಗಿರ್ತಾರೆ ಅಂತ ಅನ್ಕೊಳ್ಳಿ, ಪಬ್ಲಿಕ್ ಅಲ್ಲಿ. ಸ್ವಲ್ಪ ಡಾಕ್ಟರ್ ಅಂದ್ರೆ ಪಬ್ಲಿಕ್ ಸರ್ವಿಸೇನೆ ಅಲ್ವಾ. ಸೊ ಹಾಗಾಗಿ ಯಾರೋ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಅವರನ್ನ ಮೀಟ್ ಮಾಡ್ತಾರೆ, ಅಥವಾ ಅವರ ಒಂದು ಹೆಲ್ತ್ ಇಶ್ಯೂಸನ್ನ ಇವರು ಟಚ್ ಮಾಡಿ ನೋಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಡೆಫಿನೆಟ್ಲಿ ಸಮ್ವೇರ್ ಹಾರ್ಟ್ ತುಂಬ ಪ್ಯೂರ್ ಇರುತ್ತೆ. 4th ಹೌಸಲ್ಲಿ ಈ ಪ್ಲಾನೆಟ್ಸ್ ಇದ್ದು ಸಮ್ವೇರ್ ಜುಪಿಟರ್ ಕನೆಕ್ಟ್ ಆಗಿದೆ, ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ. ಅದರ್ವೈಸ್ 4th ಹೌಸಲ್ಲಿ ಯಾವುದೇ ಪ್ಲಾನೆಟ್ಸ್ ಇಲ್ಲ, ಆಸ್ಪೆಕ್ಟ್ಸ್ ಇಲ್ಲ ಅಂತ ಹೇಳಿದ್ರೆ, ಸ್ಯಾಟ್ರನ್, ರಾಹು, ಕೇತು ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಒಂದು ಭಾವನೆ, ಆ ಪ್ರೀತಿ, ಆ ತಾಯಿಯ ಮನೋಭಾವನೆ ಅಥವಾ ದಟ್ ಎಮೋಷನ್, ಲವ್, ಕೇರ್, ಅಫೆಕ್ಷನ್ ಸ್ವಲ್ಪ ಕಷ್ಟ. ಅದಕ್ಕೋಸ್ಕರನೇ ತುಂಬಾ ಜನ ಕೇಳ್ತಾರೆ, ನನಗೆ ಸೂರ್ಯ ಉಚ್ಚ ಇದೆ, ನಾನು ರಾಜಕೀಯಕ್ಕೆ ಬರ್ಬೋದಾ ಅಂತ. ರಾಜಕೀಯಕ್ಕೆ ಬರೋರಿಗೆ ಫಸ್ಟ್ 4th ಹೌಸ್ ಸ್ಟ್ರಾಂಗ್ ಇರಬೇಕು. ಅದರ ಅರ್ಥ 4th ಹೌಸ್ ಅಲ್ಲಿ ಪ್ಲಾನೆಟ್ಸ್ ಇರಬೇಕು, ಅಥವಾ 4th ಲ್ಯಾರ್ಡ್ ಸಮ್ವೇರ್ ಕನೆಕ್ಟಿವಿಟಿ ಇರಬೇಕು. ಅವಾಗಲೇ ಅವ್ರಿಗೆ ಪ್ಯೂರ್ ಹಾರ್ಟ್ ಇರುತ್ತೆ. ಸೊ ದೇ ವಾಂಟ್ ಟು ಡೂ ಸಮಥಿಂಗ್ ಫಾರ್ ದ ಸೊಸೈಟಿ ಆರ್ ಪಬ್ಲಿಕ್ ಅಂತ ಹೇಳಿ. ಸೇಮ್ ಅಸ್ಟ್ರಾಲಜರ್ಸು ಕೂಡ ಯಾರೋ ಗೊತ್ತಿಲ್ಲದಿರೋ ವ್ಯಕ್ತಿ ಹತ್ರ ಮಾತಾಡ್ಬೇಕಾಗತ್ತೆ, ಅವ್ರನ್ನ ಮುಖ ಭೇಟಿ ಮಾಡ್ಬೇಕಾಗತ್ತೆ. ಅದರರ್ಥ ನಿಮಗೆ ಯಾರು ಸಕ್ಸಸ್ಫುಲ್ ಅಸ್ಟ್ರಾಲಜರ್ಸ್ ಆಗ್ತಾರೆ ಅವ್ರಿಗೆ ಪ್ರೀತಿಯ ಮನೋಭಾವನೆ ಇರಲೇಬೇಕು. ಅಂದ್ರೆ ಈಗ ಐ ಥಿಂಕ್ ನೀವು ಗಮನಿಸಿರ್ತೀರಾ, ನೀವು ಅರ್ಥ ಮಾಡ್ಕೋಬೇಕು ಯಾವ ಅಸ್ಟ್ರಾಲಜರ್ಸ್ಗೆ ಯಾವ ಪ್ಲಾನೆಟ್ ಇರಬಹುದು ಅಂತ. ಸಮಯ ರಾಹು ಕೇತು ಇರುತ್ತೆ ಅಂತ ಇಟ್ಕೊಳ್ಳಿ, ಒಂದು 10 ನಿಮಿಷ ಕೂಡ ನಿಮ್ಗೆ ಟೈಮ್ ಕೊಡೋದಿಲ್ಲ. ಸೊ ಲೈಕ್ ಜಸ್ಟ್ ಫಿನಿಶ್ ಮಾಡಿ ಎಂಡ್ ಮಾಡ್ತಾರೆ. ಈ ತರ ಗುಡ್ ಪ್ಲಾನೆಟ್ಸ್ ಇದ್ರೆ ಡೆಫಿನೆಟ್ಲಿ ನಿಮ್ಮ ಪರಿಸ್ಥಿತಿಗೆ, ಮನಸ್ಥಿತಿಗೆ ಅನುಗುಣವಾಗಿ ನೀವು ಕೇಳೋ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ತಾರೆ. ಅಂಡ್ ಮರ್ಕಿರಿ ಇದ್ರೂ ಕೂಡ
ಸೊ ಡೆಫಿನೆಟ್ಲಿ ನಾಟ್ ವೆಲ್ ಪ್ಲೇಸ್ ಅಂತಾನೆ ತಗೊಳ್ಳಿ. ಹಾಗಾಗಿ ಇವೆಲ್ಲವೂ ಇದೆ, ಆದ್ರೂ ಜುಪಿಟರ್ ಕನೆಕ್ಟಿವಿಟಿ ಆಗಿದೆ ಅಂದ್ರೆ 50-50. ಸೊ ಹಾಗಾಗಿ 4th ಹೌಸ್ ತುಂಬಾನೇ ಮುಖ್ಯ. ನೆಕ್ಸ್ಟ್ 5th ಪಾಯಿಂಟ್ ಹೋಗೋಣ. ಐ ಥಿಂಕ್ ನೀವು ಹಿಂದಿನ ಜನರೇಷನ್ ಗಮನಿಸಿರಬಹುದು, ಕೆಲವರು ಜ್ಯೋತಿಷ್ಯದಲ್ಲಿ ಇರೋದಿಲ್ಲ. ಇವನ್ ನಿಮ್ಮ ಮನೇಲೂ ಕೂಡ ಹಿರಿಯರು ಯಾರಾದ್ರೂ ಇದ್ರೆ, ಅಥವಾ ಹಿರಿಯರು ಈ ಹಿಂದೆ ಹಿರಿಯರು ನಿಮ್ಮ ಟೀಚರ್ಸ್ ಇದ್ರೆ ಗಮನಿಸಿ, ಅವ್ರು ಹೇಳಿದ್ದು ನಿಜ ಆಗುತ್ತೆ ಅಥವಾ ಅವ್ರ ಬಾಯಿಂದ ಬರೋದು. ಅದರರ್ಥ ನೀವು ಬಾಯಲ್ಲಿ ಮಚ್ಚೆ ಇದೆ ಅಥವಾ ಇವರು ಈ ತರ ಈ ಡೇಟಲ್ಲಿ ಹುಟ್ಟಿದ್ದಾರೆ ಆ ತರ ತಗೋಬೇಡಿ. D3 ಇಲ್ಲೊಂದು ಎಕ್ಸ್ಟ್ರಾ ಚಾರ್ಟ್ನ ತಗೋತಾ ಇದ್ದೀನಿ. D3. ಸೊ ಯಾರ ಜನ್ಮ ಜಾತಕದಲ್ಲಿ D3ಯಲ್ಲಿ ಲಗ್ನ ಲಾರ್ಡ್ ಸಂವೇ ಸ್ಕಾರ್ಪಿಯೋ ಕನೆಕ್ಟಿವಿಟಿ ಆಗಿರುತ್ತೆ. ನಾನು ಹೇಳೋದು ನಾರ್ಮಲ್ ಅವ್ರಿಗೆ ಅರ್ಥ ಆಗೋದಿಲ್ಲ, ಅದಕ್ಕೆ ನಾ ಹೇಳಿದ್ದು ಈ ವಿಡಿಯೋ ಎಂಟರ್ಟೈನ್ಮೆಂಟ್ ವಿಡಿಯೋ ಅಲ್ಲ, ಇದು ಹ್ಯೂಜ್ ನಾಲೆಜ್ ವಿಡಿಯೋ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಹಾಗಾಗಿ ಯಾರ ಜನ್ಮ ಜಾತಕದಲ್ಲಿ D3ನಲ್ಲಿ ಕನೆಕ್ಟಿವಿಟಿ ಆಗಿರುತ್ತೆ, ಯಾವುದು ಲಗ್ನ ಲಾರ್ಡ್ D3 ಲಗ್ನ ಲಾರ್ಡ್ ಸಂವೇ ಸ್ಕಾರ್ಪಿಯೋ 8th ಹೌಸ್ ಕನೆಕ್ಟಿವಿಟಿ ಆಗಿರುತ್ತೋ ಅವ್ರು ಹೇಳಿದ್ದು ನಿಜ ಆಗುತ್ತೆ. ಆದ್ರೆ ಇವ್ರು ಹೇಳಿದ್ ನಿಜ ಆಗುತ್ತೆ, ಆ ನಿಜ ಆದ ತಕ್ಷಣ ಇವ್ರಿಗೆ ತೊಂದರೆ ಆಗುತ್ತೆ. ಅರ್ಥ ಆಯ್ತಾ? ತುಂಬಾ ಜನ ಕೇಳ್ತಾರೆ, ಲೈಕ್ ಯಾವ ಮಗು ಆಗುತ್ತೆ ಹೇಳಿ, ಅಥವಾ ಡೆತ್ ರಿಲೇಟೆಡ್ ಕೇಳ್ತೀರಾ. ಸೊ ಅಲ್ಲಿ ಏನಿದ್ರು ಕೆಲವೊಂದು ಹೇಳೋ ಹಾಗಿಲ್ಲ, ರೂಲ್ಸ್ ಇರುತ್ತಲ್ಲ. ಎನಿವೆ, ಸೊ ಶಿವನ ಇಚ್ಛೆ ಇಲ್ಲದೆ ಏನೂ ನಡೆಯೋದಿಲ್ಲ. ಹಾಗಾಗಿ ನೀವು ಪದೇ ಪದೇ ಡೆತ್ ರಿಲೇಟೆಡ್ ಕೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ತರ ಪ್ರಿಡಿಕ್ಷನ್ ಮಾಡೋರ್ದು ನಿಜ ಆಗುತ್ತೆ. ಅಂದ್ರೆ ಚಾರ್ಟಲ್ಲಿ ಇರುತ್ತೆ, ಅವ್ರು ಪ್ರಿಡಿಕ್ಟ್ ಮಾಡ್ತಾರೆ, ಅದು ನಿಜ ಆಗುತ್ತೆ. ನೆಕ್ಸ್ಟ್ ಆ ಇವೆಂಟ್ ನಡೆದ ತಕ್ಷಣ ನಿಮ್ಗೆ ಯಾರು ಗೈಡ್ ಮಾಡಿರ್ತಾರಲ್ಲ ಅಸ್ಟ್ರಾಲಜರು, ಅವ್ರಿಗೆ ತೊಂದರೆ ಆಗಿರುತ್ತೆ. ಯಾವ ರೀತಿ ತೊಂದರೆ, ಅದು ಅವರ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬಾ ಜನ ಅನ್ಕೋತೀರಾ ಚಾರ್ಟ್ ನೋಡೋದು ತುಂಬಾ ಈಸಿ ಅಂತೆ. ಹಾಗೆ ಹೊಸದಾಗಿ ಕಲಿತಾ ಇರೋರು, 5 ವರ್ಷ 10 ವರ್ಷ ಕಲಿತಾ ಇರೋರು ಏನ್ ಮಾಡ್ತಾರೆ ಅಂದ್ರೆ, ಜೋಶಲ್ಲಿ ಎಲ್ಲಾರ್ದು ಚಾರ್ಟ್ ಓಪನ್ ಮಾಡೋದು. ಅಂದ್ರೆ ಫ್ರೆಂಡ್ಸ್ದು ಡೇಟ್ ಆಫ್ ಬರ್ತ್ ಹಾಕಿ ಚಾರ್ಟ್ ಓಪನ್ ಮಾಡೋದು, ಅಥವಾ ಕಲೀಗ್ಸ್ದು ಚಾರ್ಟ್ ಓಪನ್ ಮಾಡೋದು, ಅಥವಾ ಅವ್ರಿಗೆ ಯಾರೋ ಗೊತ್ತಿರೋದು ಡೇಟ್ ಆಫ್ ಬರ್ತ್ ಎಲ್ಲ ಹಾಕಿ ಹಾಕಿ ಚೆಕ್ ಮಾಡೋದು ಮಾಡ್ತಿರ್ತೀರಾ. ಒಂದು ಚಾರ್ಟ್ ನೋಡಿದಾಗ ನಿಮ್ದು ಎಷ್ಟು ಎನರ್ಜಿ ಹೋಗುತ್ತೆ ಅನ್ನೋದು ನಿಮಗೆ ಅರಿವಿರ್ಲಿ. ಸೊ ಅದಕ್ಕೋಸ್ಕರನೇ ಕೆಲವೊಂದು ಅಸ್ಟ್ರಾಲಜರ್ಸು ಸೊ ಮಿನಿಮಮ್ 3 ಪರ್ ಡೇ 3 ಅಥವಾ 4 ಅದಕ್ಕೆ ಮೇಲೆ ಜಾತಕ ನೋಡೋದಿಲ್ಲ. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ ಅಂಡ್ ಬಿ ಕೇರ್ಫುಲ್. ನೆಕ್ಸ್ಟ್, ಸೊ ನೆಕ್ಸ್ಟ್ ಪಾಯಿಂಟ್ಗೆ ಬರೋಣ. ಇದು 5ನೇ ಪಾಯಿಂಟ್ ಆಯ್ತಲ್ವಾ? 1 ನಿಮಿಷ. ಓಕೆ, ನೆಕ್ಸ್ಟ್ 6ನೇ ಪಾಯಿಂಟಿಗೆ ಬರೋಣ. 6th ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ನಿಮ್ಮ ಜನ್ಮ ಜಾತಕದಲ್ಲಿ ಸಂವೇರ್ 12ನೇ ಮನೆ ದಶ ಅಥವಾ 3ನೇ ಮನೆ ದಶ ನಡೀತಿರ್ಬೇಕು. 8ನೇ ಮನೆ ಅಲ್ಲ. ಅದನ್ನೇ ಹೇಳಿದ್ದು, ಓಪನ್ ಅಪ್ ಆಗಿ ಕ್ಲಾರಿಟಿಗೆ ಬನ್ನಿ, ರಿಯಾಲಿಟಿಗೆ ಬನ್ನಿ. 12ನೇ ಮನೆ ದಶ 3ನೇ ಮನೆ ದಶ ಯಾರಿಗೆ ನಡೀತಿರುತ್ತೋ ಅವರು ಜ್ಯೋತಿಷ್ಯಕ್ಕೆ ಬರ್ತಾರೆ. ಅದರ ಅರ್ಥ ಅವ್ರ ಜನ್ಮ ಜಾತಕದಲ್ಲಿ ಇರುತ್ತೆ ಇಷ್ಟು ಪಾಯಿಂಟ್ಸು, ಅದಕ್ಕೆ ಬರ್ತಾರೆ. ನೆಕ್ಸ್ಟ್, ಇದ್ರ ಜೊತೆಗೆ 8ನೇ ಮನೆ ಕನೆಕ್ಟಿವಿಟಿ ಇದ್ರೆ ಮಾತ್ರ ರಿಸರ್ಚ್ಗೆ ಹೋಗ್ತಾರೆ. ಒಬ್ರು ಹೇಳಿದ್ದು ನಿಜ ಅಂತ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ನೋಡ್ಕೋಬೇಕಾಗತ್ತೆ. ಸೊ 8ನೇ ಮನೆ ಕನೆಕ್ಟಿವಿಟಿ ಇರಬೇಕು, ಅಂದ್ರೆ ರಿಸರ್ಚ್, ಡೆಪ್ತ್ ರಿಸರ್ಚ್ ಇರಬೇಕು. ಅಂಡ್ 8th ಹೌಸ್ ಕೂಡ, ಸೊ ನಮಗೆ ಹಿಡನ್ ಮನಿ, ಬ್ಲ್ಯಾಕ್ ಮನಿ, ಸಡನ್ ಮನಿ, ಶೇರ್ಸ್ ಮನಿ, ಪಬ್ಲಿಕ್ ಮನಿ, ಡೊಮೆಸ್ಟಿಕ್ ಮನಿ, ಸೊ ಇದು ಕೂಡ ಇನ್ವಾಲ್ವ್ ಆಗುತ್ತಲ್ವಾ. ಅದಕ್ಕೆ 12ನೇ ಮನೆ ದಶ ಅಥವಾ 3ನೇ ಮನೆ ದಶ ಅಥವಾ ಆ ನಕ್ಷತ್ರಗಳಲ್ಲಿ ಅಥವಾ ಆ ಗ್ರಹಗಳು ಕೂತಿದ್ರೆ ಆ ಮನೆಗಳಲ್ಲಿ ಕೂತಿದ್ದಾಗ ಈ ಕಡೆ ಗಮನ ಬರುತ್ತೆ ನಿಮಗೆ. ಅದರರ್ಥ ಹೈಯೆಸ್ಟ್ ಬುಧ ದಶ ನಡೆಯೋವ್ರಿಗೆ ಜ್ಯೋತಿಷದ ಮೇಲೆ ಇಂಟ್ರೆಸ್ಟ್ ಬರುತ್ತೆ, ಗುರು ದಶ ನಡೆಯೋವ್ರಿಗೆ ಹೈಯೆಸ್ಟ್ ಇಂಟ್ರೆಸ್ಟ್ ಬರುತ್ತೆ. ರಾಹು ಏನಾದರೂ ಈ ಮನೆಗಳಲ್ಲಿ ಈ ನಕ್ಷತ್ರಗಳಲ್ಲಿ ಕೂತಿದ್ರು ಕೂಡ ಸೊ ಬರುತ್ತೆ, ಆ ಒಂದು ಥಾಟ್ ಬರುತ್ತೆ ನಿಮಗೆ. ಸೊ ಹಾಗಾಗಿ ಈ ಒಂದು ಕನೆಕ್ಟಿವಿಟಿ ಇರಬೇಕು. ಇದರಿಂದ ಅರ್ನ್ ಮಾಡೋಕ್ಕೆ 2nd ಹೌಸ್ 5th ಹೌಸ್ ಕನೆಕ್ಟಿವಿಟಿ ಬರಬೇಕು. ಸೊ ಹಾಗಾಗಿ ನೋಡ್ಕೊಳ್ಳಿ. ಸೊ ಇದು 6th ಪಾಯಿಂಟ್. 7th ಪಾಯಿಂಟ್ ಬನ್ನಿ. 9th ಲಾರ್ಡು ಮತ್ತು 10th ಲಾರ್ಡು ಸಂವೇರ್ ಕನೆಕ್ಟಿವಿಟಿ ಇರಬೇಕು ಇಲ್ಲಿ ಜನ್ಮ ಜಾತಕದಲ್ಲಿ. ಧರ್ಮ ಕರ್ಮಾಧಿಪತಿ ಯೋಗ ನಿಮ್ಮ ಜನ್ಮ ಜಾತಕದಲ್ಲಿ ಇರಬೇಕು. ಧರ್ಮ ಕರ್ಮಾಧಿಪತಿ ಯೋಗ ಅದರಿಂದ ಏನು ಫಲ? ಸೊ ಧರ್ಮ ಮಾಡುವಂತಹ ಕೆಲಸ, ಕರ್ಮ ನಿಮ್ಮದಾಗಿರ್ಬೇಕು ಅಷ್ಟೇನೆ. 9th ಲಾರ್ಡ್ 10th ಲಾರ್ಡ್ ಎಕ್ಸ್ಚೇಂಜ್, ಆಸ್ಪೆಕ್ಟ್ ಆರ್ ನಕ್ಷತ್ರ ಚೇಂಜ್ ಆರ್ ಕಂಜಂಕ್ಷನ್ ಆರ್ ಸೊ ಟ್ರಾನ್ಸಿಟ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೇನೆ ಸೊ ಧರ್ಮ ಕರ್ಮಾಧಿಪತಿ ಯೋಗ ಹೈಯೆಸ್ಟ್
ಪೊಲಿಟಿಷಿಯನ್ಸ್ಗೆ ಗುರು ನೀಚನೇ ಇರುತ್ತೆ. ಯಾಕೆ ಹೇಳಿ? ನ್ಯಾಚುರಲ್ 9th ಲಾರ್ಡ್ 10th ಹೌಸಲ್ಲಿ ಕೂತಿರುತ್ತೆ. ಧರ್ಮ ಕರ್ಮಾಧಿಪತಿ ಯೋಗ ಆಕ್ಟಿವೇಟ್ ಆಗಿರುತ್ತೆ, ಹಣ ಕೊಡುತ್ತೆ, ತೊಂದರೆ ಇಲ್ಲ. ಸೊ ಈ ಕರ್ಮನ ನೀವು ಮಾಡಬೇಕು. ಕರ್ಮ ಅಂದ್ರೆ ಕೆಲಸ. ಈ ಕೆಲಸ ನೀವು ಮಾಡಬೇಕು ಅಂದ್ರೆ ಧರ್ಮದ ಕೆಲಸ ಮಾಡ್ತಾ ಇದ್ದೀರಾ ಅಲ್ವಾ? ಇದರಲ್ಲಿ ನಿಜವಾಗ್ಲೂ ಧರ್ಮ ಮಾಡ್ತೀರಾ ಮಾಡಲ್ವಾ ಅನ್ನೋದು ವೈಯಕ್ತಿಕ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅಲ್ಲಿವರೆಗೂ ನಾವು ಹೋಗೋದು ಬೇಡ. ಸೊ ಇಷ್ಟು ಪಾಯಿಂಟ್. ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಸೊ ಹಾಗಾಗಿ ಇದನ್ನೆಲ್ಲ ಮಾಡಿಬಿಟ್ಟು ನಾನ್ ವೆಜ್ ತಿಂತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅವ್ರ ಪ್ರಿಡಿಕ್ಷನ್ ನಿಮ್ಗೆ ವರ್ಕ್ ಆಗಲ್ಲ. ಸಾತ್ವಿಕ ಆಹಾರ, ಸಾತ್ವಿಕ್ ಫುಡ್ಡು ಡೆಫಿನೆಟ್ಲಿ ತಗೋಬೇಕು ಒಂದು. ಆ್ಯಂಡ್ ಎರಡನೇದು, ತುಂಬ ಜನ ಅಸ್ಟ್ರಾಲಜರ್ಸು ಲೈಕ್ ವಾಮ ಮಾರ್ಗದಲ್ಲಿ ಕೆಲವರು ಇರ್ತಾರೆ, ಅಥವಾ ಶನಿ ರಿಲೇಟೆಡು, ಅದು ಅವರವ್ರಿಗೆ ಬಿಟ್ಟಿದ್ದು. ನೀವು ಪ್ಯೂರ್ ಆಸ್ಟ್ರಾಲಜಿ ಪ್ರಿಡಿಕ್ಟರ್ ಆಗಿದ್ದೀರಾ, ಅದು ವೇದಿಕ್ ಆಗಿರ್ಬೋದು, ಕೆ ಪಿ ಆಗಿರಬಹುದು. ಸೊ ಹಾಗಾಗಿ ವೇದಿಕ್ ಆಗಿರಬಹುದು, ಕೆ ಪಿ ಆಗಿರಬಹುದು, ನಾಡಿ ಆಗಿರಬಹುದು, ಈ ಥರ ಅಸ್ಟ್ರಾಲಜರ್ಸ್ ಆದರೆ ಖಂಡಿತ ನಾನ್ ವೆಜ್ ತಿನ್ನೋ ಹಾಗೆ ಇಲ್ಲ, ಸಾತ್ವಿಕ್ ಫುಡ್ನೇ ತಗೋಬೇಕು. ಆ್ಯಂಡ್ ನೈನ್ತ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ನೀವು ಯಾವ ಸಾಧನೆ ಆದರೂ ಮಾಡಿ, ನೀವು ದೇವಿ ಸಾಧನೆ ಆದರೂ ಮಾಡಿ, ಅಥವಾ ನಿಮ್ಮ ಗುರುಗಳು ಏನು ಮಂತ್ರ ತಂತ್ರ ಜಪ ಕೊಟ್ಟಿದ್ದಾರೆ ಮಾಡಿ. ನೀವು ಜ್ಯೋತಿಷ್ಯರಾಗಬೇಕು, ಇದರಲ್ಲಿ ಸಕ್ಸಸ್ಫುಲ್ ಆಗಿ ಮುಂದುವರ್ಕೊಂಡು ಹೋಗಬೇಕು ಅಂದರೆ ನಿಮ್ಮ ಗುರುಗಳಿಂದ ಸಿಕ್ಕಿರುವಂತಹ ಮಂತ್ರ, ಅದು ಯಾವುದೇ ಮಂತ್ರ ಆಗಿರಲಿ, ಅವ್ರು ಎಷ್ಟು ಲಕ್ಷ ಜಪ ಮಾಡಕ್ಕೆ ಹೇಳಿರ್ತಾರೆ, ಜಪ ಮಾಡಲೇಬೇಕು. ಹಾಗೆ ಒಂದು ದೇವಿಯ ಅಥವಾ ದೇವರ ಪ್ರತಿನಿತ್ಯ ಆರಾಧನೆ, ಪ್ರತಿನಿತ್ಯ ಮಂತ್ರ ಕಂಪಲ್ಸರಿ ಇರಲೇಬೇಕು. ಅದು ಗಾಯತ್ರಿ ಮಂತ್ರ ಆಗಿರಲಿ ಅಥವಾ ಯಾವುದೇ ದೇವಿ ಅಥವಾ ದೈವದ ಆಗಿರಲಿ. ಸೊ ಹಾಗಾಗಿ ನೀವು ನೋಡ್ಕೊಳ್ಳೇಬೇಕು. ಇಲ್ಲ ಅಂತ ಹೇಳಿದ್ರೆ ಪ್ರತಿನಿತ್ಯ ನೀವು ನೋಡುವಂತಹ ಚಾರ್ಟ್ಸ್ ಏನು ನೋಡ್ತೀರಾ ಅಲ್ವಾ, ಅದರಲ್ಲಿರೋ ನೆಗೆಟಿವಿಟಿ ಫಸ್ಟ್ ನಿಮಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ನೋ ನಾನ್ ವೆಜ್, ಮಂತ್ರ ಜಪ ಕಂಪಲ್ಸರಿ ಇರಬೇಕು, ಹಾಗೆ ಶುದ್ಧಿಯಾಗಿ ಇರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಡೆಫಿನೆಟ್ಲಿ ಪ್ರಾಬ್ಲಮ್ಸ್ ಬರುತ್ತೆ. 10ನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಯಾವ ಥರ ಕ್ಲೈಂಟ್ ಬರ್ತಾರೆ ಅನ್ನೋದಕ್ಕೆ ಇದು ಬಿಂದು ಪಾಯಿಂಟ್ ಅಂತ ಇರುತ್ತೆ. ಸೊ ಬಿ ಪಾಯಿಂಟ್, ಇದನ್ನು ನೋಡ್ಕೊಳ್ಳಿ ನಿಮ್ಮ ಚಾರ್ಟಲ್ಲಿ ಇದು ಎಲ್ಲಿ ಬಂದಿದೆ ಅಂತ ನೋಡ್ಕೊಳ್ಳಿ. ಸೊ ಒಳ್ಳೆ ಮನೇಲಿ ಬಂದಿದೆ ನಿಮಗೆ ಅಂತ ಹೇಳಿದ್ರೆ ಒಳ್ಳೆ ಕ್ಲೈಂಟ್ಸು, ಒಳ್ಳೆ ಪಬ್ಲಿಕ್ ಜೊತೆ ಕನೆಕ್ಟ್ ಆಗ್ತೀರಾ. ಅದೇನಾದರೂ ಸ್ಯಾಟ್ರನ್ ರಿಲೇಟೆಡ್, ರಾಹು ರಿಲೇಟೆಡ್, ಮಾಸ್ ರಿಲೇಟೆಡ್, ಕೇತು ರಿಲೇಟೆಡ್ ಬಂದರೆ ಅದೇ ಥರ ಕ್ಲೈಂಟ್ಸೇ ನಿಮಗೆ ಬರ್ತಾರೆ. ಅದರ ಅರ್ಥ, ಫಾರ್ ಎಕ್ಸಾಂಪಲ್ ಮಾರ್ಸ್ ಕೇತು ಕನೆಕ್ಟಿವಿಟಿ ನಿಮಗೆ ಅಂದರೆ ಬೃಹಬಂದು ಪಾಯಿಂಟ್ ಬಂದಿದೆ ಅಂತ ಅನ್ಕೊಳ್ಳಿ. ಬರೀ ನಿಮಗೆ ವಾಮ ಮಾರ್ಗದಲ್ಲಿ ಅಥವಾ ಅವ್ರಿಗೆ ಕೊಲೆ ಮಾಡಿ, ಅಥವಾ ನೀವು ಜ್ಯೋತಿಷ್ಯದಿಂದ ಇವ್ರಿಗೆ ತೊಂದರೆ ಮಾಡಿ, ಈ ಥರ ಕೆಲವೊಂದು ಕಾಲ್ಸ್ ಬರುತ್ತೆ. ಶನಿ ಕನೆಕ್ಟಿವಿಟಿ ಇದ್ದರೆ ಯಾವಾಗಲೂ ಏನಾದರೂ ಒಂದು ಪೇಯ್ನ್ ಇಟ್ಕೊಂಡು, ಲೈಕ್ ಹೈಯೆಸ್ಟ್ ಪೇಯ್ನ್ ಮತ್ತು ಸ್ಲೋ, ನೀವು ಹೇಳಿದ್ದೇನೋ ಅವ್ರು ಮಾಡೋದಿಲ್ಲ, ಬಟ್ ಆದರೂ ಆ ಥರ ಕ್ಲೈಂಟ್ಸ್ ಕನೆಕ್ಟ್ ಆಗ್ತಾರೆ ನಿಮಗೆ. ಹಾಗಾಗಿ ನಿಮ್ಮ ಜನ್ಮ ಜಾತಕದಲ್ಲಿ ಬಿಂದು ಪಾಯಿಂಟ್ ಎಲ್ಲಿದೆ ನೋಡಿ, ಅದೇ ಥರ ಕ್ಲೈಂಟ್ಸ್ ನಿಮಗೆ ಬರೋದು. ಆ ಮನೆ ಅಧಿಪತಿ ಎಲ್ಲೋಗಿದ್ದಾರೆ ನೋಡಿ. ಸೊ ಹಾಗಾಗಿ ಇಷ್ಟೆಲ್ಲ ಮಾಡಿ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು, ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಬರ್ತಾರೆ, ನಾನು ನಾನ್ ವೆಜ್ ತಿಂತೀನಿ ಆದರೂ ನಾನು ಪ್ರಿಡಿಕ್ಟ್ ಮಾಡ್ತೀನಿ, ನನಗೆ ಗುರುಗಳೇ ಇಲ್ಲ, ನಾನು ಆದರೂ ಜ್ಯೋತಿಷ್ಯ ಕಲ್ತಿದ್ದೀನಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಯ್ಯ ಮುಕುತಿ. ಎಸ್, ಡೆಫಿನೆಟ್ಲಿ ಅರ್ಲಿ ಅಂದರೆ 2017-18 ನಮಗೆ ಯಾರಾದರೂ ಗೈಡ್ ಮಾಡಿದರೆ, ಇಷ್ಟು ಪಾಯಿಂಟ್ಸ್ ಇದ್ದರೆ ನೀವು ಸಕ್ಸಸ್ಫುಲ್ ಅಸ್ಟ್ರಾಲಜರ್ ಆಗ್ತೀರಾ ಅಂತ, ಡೆಫಿನೆಟ್ಲಿ ಇನ್ನೂ ಸ್ವಲ್ಪ ಹ್ಯಾಪಿ ಆಗ್ತಾ ಇತ್ತು. ಬಟ್ ತೊಂದರೆ ಇಲ್ಲ, ಇದೆಲ್ಲ ಪಾಯಿಂಟ್ಸ್ ಇರೋದಕ್ಕೇನೆ ಸೊ ಆ ಪ್ಲೇಸಿಗೆ ಬಂದು ಕೂತ್ಕೋಬೇಕಾಗಿದೆ. ಸೊ ಹಾಗಾಗಿ ದಟ್ ಈಸ್ ಮೈ ಕರ್ಮ. ಡೆಫಿನೆಟ್ಲಿ ನಿಮ್ಮ ಪ್ರಶ್ನೆ ಇರುತ್ತಲ್ವಾ, ನಿಮಗಿದೆಯಾ ಅಂತ. ಹೌದು, ಇರೋದು ಇಷ್ಟು ಪಾಯಿಂಟ್ಸ್ ಇರೋದಕ್ಕೇನೆ. ಸೊ ಇನ್ನೂ ಎಕ್ಸ್ಟ್ರಾ ಪಾಯಿಂಟ್ಸ್ ಇದೆ, ಇಷ್ಟು ಪಾಯಿಂಟ್ಸ್ ಇರೋದಕ್ಕೇನೆ ಈ ಒಂದು ಪ್ರೊಫೆಷನ್. ದಟ್ ಈಸ್ ಮೈ ಕರ್ಮ. ಓಕೆ, ಪ್ರೀವಿಯಸ್ ಕರ್ಮ, ಐ ಹ್ಯಾವ್ ಟು ಡೂ ದಿಸ್. ಹಾಗೆ ಜ್ಯೋತಿಷ್ಯರಾಗಿದ್ದು ಆಲ್ಕೋಹಾಲ್ ತಗೊಳ್ಳೋದು, ನಾನ್ ವೆಜ್ ತಗೊಳ್ಳೋದು ನೀವು ತಗೊಳ್ಳಿ, ತೊಂದರೆ ಇಲ್ಲ. ಆದರೆ ಸೊ ನೀವು ಪ್ರಿಡಿಕ್ಟ್ ಯಾರು ಮಾಡ್ತೀರಾ ಅಲ್ವಾ, ಅವ್ರಿಗೆ ನೀಟಾಗಿ ಪ್ರಿಡಿಕ್ಷನ್ಸು ಬರೋದಿಲ್ಲ, ಅಥವಾ ಅವ್ರು ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಕಳ್ಕೊಬೇಕಾಗುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಇದೆಲ್ಲ ಕಾಂಬಿನೇಷನ್ ಇದ್ದರೆ ನೀವು ರಿಸ್ಕ್ ತಗೊಳ್ಳಿ, ಅಥವಾ ವೈಯಕ್ತಿಕ ಚಾರ್ಟ್ ಅನಾಲಿಸಿಸ್ ಮಾಡಿದ ಮೇಲೆ ರಿಸ್ಕ್ ತಗೊಳ್ಳಿ. ಇದು ಯಾವುದೋ ಕಾಂಬಿನೇಷನ್ ಇಲ್ಲ, ಅದು ಯಾವುದೋ ಒಂದು ವರ್ಷಕ್ಕೋ 6 ತಿಂಗಳಿಗೋ ಒಂದು ಬುಕ್ತಿನೋ ಅಂತರ್ಬುಕ್ತಿನೋ ಬಂದಿರುತ್ತೆ. 15 ದಿವಸದಲ್ಲಿ ಜ್ಯೋತಿಷ್ಯ ಕಲೀರಿ, 20 ದಿವಸದಲ್ಲಿ ಜ್ಯೋತಿಷ್ಯ ಕಲೀರಿ. 15 ದಿವಸದಲ್ಲಿ 20 ದಿವಸದಲ್ಲಿ ಜ್ಯೋತಿಷ್ಯ ಕಲೀಲಿಕ್ಕಾಗಲ್ಲ, ಜಸ್ಟ್ ಅದ್ರ ಬಗ್ಗೆ ಬೇಸಿಕ್ ತಿಳ್ಕೊಬಹುದು ಅಷ್ಟೇ. ಸುಮ್ಮನೆ ಹಣ ವೇಸ್ಟ್ ಮಾಡ್ಕೋಬೇಡಿ. ಅದೇ ಹಣನ ಒಬ್ಬ ಒಳ್ಳೆ ಅಸ್ಟ್ರಾಲಜರ್ಸ್ ಹತ್ರ ನೀಟಾಗಿ ಕನ್ಸಲ್ಟ್ ಮಾಡಿಕೊಂಡು ನಿಮ್ದು ಏನು ರೆಮಿಡೀಸ್ ಇದೆಯೋ ಅದನ್ನು ನೀವು ಮಾಡ್ಕೊಳ್ಳಿ ಹಾಗೆ. ಸೊ ಹಾಗೆ ನೀವು
ಅಸ್ಟ್ರಾಲಜಿ ಕೇಳಬೇಕು ಅಂತ ಯಾವತ್ತಾದರೂ ಅನ್ಕೊಂಡ್ರೆ, ಓಕೆ ನಾನು ಚಾರ್ಟ್ ಅನಾಲಿಸಿಸ್ ಮಾಡ್ಕೋಬೇಕು ಅಂತ, ಫಸ್ಟು ಜುಪಿಟರ್ ಹತ್ರ ಗೈಡೆನ್ಸ್ ತಗೊಳ್ಳಿ. ಅಂದರೆ ಗುರುವಿನ ಪ್ರೇ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆ ಅಸ್ಟ್ರಾಲಜರ್ ಸಿಗಲಿ, ಒಳ್ಳೆ ರೆಮಿಡಿ ಸಿಗಲಿ, ಅವ್ರು ಕೊಟ್ಟಿದ್ದು ರೆಮಿಡಿ ಮಾಡಬೇಕು ಅಂತ. ಸುಮ್ಮನೆ ದುಡ್ಡಿದೆ ಅಂತ ಎಲ್ಲ ಅಸ್ಟ್ರಾಲಜರ್ಸ್ ಹತ್ರ ಕೇಳೋದು, ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಅವ್ರು ಸಪ್ತಮದಲ್ಲಿದೆ, ಇವ್ರು ಅಷ್ಟಮದಲ್ಲಿದೆ. ಬಿಡಿ, ಅದೆಲ್ಲ ಬಿಡಿ, ಮುಗ್ದೋಗಿರೋ ಕತೆ ಬಿಡಿ. ಸೊ ಮುಂದೆ ಏನಾಗಬೇಕಂತ ನೋಡಿ. ಓಕೆ, ಈ ಪ್ಲಾನೆಟ್ ಇಲ್ಲಿದೆ, ಈ ಥರ ಇದೆ. ಕೆಲವೊಂದು ಕಾಂಬಿನೇಷನ್ ಮ್ಯಾರೇಜ್ ಇರೋದಿಲ್ಲ, ಮ್ಯಾರೇಜ್ ಬೇಡ ಅಂತ ಹೇಳ್ತೀವಿ, ಆದರೂ ಸೊಸೈಟಿಗೋಸ್ಕರ ಮಾಡ್ಕೋಬೇಕಾ, ಸರಿ ಮಾಡ್ಕೊಳ್ಳಿ. ಸೊ ಕರ್ಮ ಏನು ಮಾಡಲಿಕ್ಕೂ ಆಗಲ್ಲ. ಹಾಗಾಗಿ ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ಯೂನಿವರ್ಸ್, ಅಥವಾ ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ಕರ್ಮ, ಅದರ್ವೈಸ್ ವಿಲ್ ನಾಟ್ ಗೆಟ್ ಎನಿಥಿಂಗ್. ಸೊ ಹಾಗಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ನಿಮ್ಮ ವೈಯಕ್ತಿಕ ಜಾತಕದಲ್ಲೂ ಈ ಥರ ಕಾಂಬಿನೇಷನ್ ಇದ್ದರೆ ಆಗ ನೀವು ರಿಸ್ಕ್ ತಗೊಳ್ಳಿ. ರೀಸೆಂಟಾಗಿ ಒಂದು ಕ್ಲೈಂಟ್ ಚಾರ್ಟಲ್ಲಿ ಅವ್ರಿಗೆ ಬುಧ ದಶ ಬಂದಿದೆ. ಬುಧ ಆ ಪೀರಿಯಡ್ ರಾಹು ನಕ್ಷತ್ರದಲ್ಲಿ ಕೂತಿದೆ, ಟ್ರಾನ್ಸಿಟಲ್ಲಿ ಲಾಸ್ಟ್ ಇಯರ್. ಸೊ ಅಷ್ಟಮದಲ್ಲಿ ರಾಹು ನಡೀತಾ ಇದೆ. ಸೊ ಸಿಂಹ ಲಗ್ನ. ಜಸ್ಟ್ ಆ ಮೂಮೆಂಟ್ಗೆ ಅದು ಬಂದಿದೆ ಹೋಗಿದೆ, ಅದಕ್ಕೋಸ್ಕರ ಇರೋ ಕರಿಯರ್ನ ಬಿಟ್ಬಿಟ್ಟು ಇದರಲ್ಲೇ ಮುಂದುವರಿತೀನಿ ಅನ್ನೋದು, ಕೆಟ್ಟ ಕೆಟ್ಟ ಮಂತ್ರಗಳನ್ನ ಕೆಟ್ಟ ಮಂತ್ರಗಳು ಮೀನ್ಸ್ ಆ ಜಾತಕನಿಗೆ ಅಥವಾ ಆ ಕುಂಡಲಿಗೆ ಅಂದ್ರೆ ಪ್ರಾಬ್ಲಮ್ಯಾಟಿಕ್ ಮಾಡೋ ಗ್ರಹದ ಮಂತ್ರಗಳ ಆಕ್ಟಿವೇಟ್ ಮಾಡ್ಕೊಳ್ಳೋದು, ರಾಂಗ್ ಮಂತ್ರಗಳು, ರಾಂಗ್ ಗುರುಗಳ ಕನೆಕ್ಟಿವಿಟಿ, ದೀಕ್ಷೆ ತಗೊಳ್ಳೋದು, ರುದ್ರಾಕ್ಷಿಗಳು ಹಾಕ್ಕೊಳ್ಳೋದು, ಸ್ಟೋನ್ಸ್ ಹಾಕ್ಕೊಳ್ಳೋದು. ಸ್ವಲ್ಪ ಅದರಿಂದ ನಿಮ್ಗೆ ಏನ್ ಬೇಕು, ಏನಕ್ಕೋಸ್ಕರ ಹಾಕೋತಾ ಇದ್ರೆ ಎಷ್ಟು ದಿವಸ ಹಾಕೋಬೇಕು, ಸಿಂಪಲ್. ಈ ಫ್ಲೋನಲ್ಲಿ ಹೋಗ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಹಾಗೆ ಇನ್ನೊಂದು, ಯಾರ್ಯಾರು ಅಸ್ಟ್ರಾಲಜರ್ಸ್ ಇದ್ದೀರಾ ಸಕ್ಸಸ್ಫುಲ್, ಅಥವಾ ನಿಮ್ಮ ಪ್ರೊಫೆಷ್ನಲ್ ಅಸ್ಟ್ರಾಲಜರ್ಸ್ ಯಾರ್ಯಾರು ಇದ್ದೀರಾ, ಸೆಕೆಂಡ್ ಹೌಸ್ ನೀವು ಮಾತಾಡೋದು ಫಿಫ್ತ್ ಹೌಸ್ಗೆ ಕನೆಕ್ಟ್ ಆಗಿರುತ್ತೆ. ಫಿಫ್ತ್ ಹೌಸಿಂದ ಏಯ್ತ್ ಹೌಸ್ ಅಗೈನ್. ಸೊ ಪೆಂಡಿಂಗ್ ಕರ್ಮ ಆಡ್ ಆಗುತ್ತೆ, ಅದರಿಂದ 11th ಹೌಸ್ ಆಕ್ಟಿವೇಟ್ ಆಗುತ್ತೆ. ಸೊ ನೀವೇನು ಮಾತಾಡ್ತೀರಾ, ನೀವೇನು ಅರ್ನ್ ಮಾಡ್ತೀರಾ, ನಿಮ್ಮ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಬೀಳೋದು ಫಸ್ಟು. ಎರಡನೇದು ಹೆಲ್ತ್ ಮೇಲೆ, ಅದಾದ ಮೇಲೆ ನಿಮ್ಮ ಒಂದು ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಮೇಲೆ. ಸೊ ಈ 3 ಮನೆಗಳು ಡ್ಯಾಮೇಜ್ ಆಗಿಬಿಡುತ್ತೆ. ಏನದು ರಾಂಗ್ ನಾನ್ ವೆಜ್ ತಿನ್ನೋದು, ಆಲ್ಕೋಹಾಲ್ ತಗೊಳ್ಳೋದು, ಆವಾಗ ಈ ಸರಸ್ವತಿನ ಟಚ್ ಮಾಡೋದು, ಅಂದರೆ ಟಚ್ ಮೀನ್ಸ್ ಜ್ಯೋತಿಷ ಹೇಳೋದು. ಹಾಗಾಗಿ ನಿಮ್ಮ ಮಕ್ಕಳಿಗೆ ಮೇಜರ್ ಆಗಿ ತೊಂದರೆ ಆಗುತ್ತೆ. ಹೈಯೆಸ್ಟ್ 90% ಅಸ್ಟ್ರಾಲಜರ್ಸ್ ಮಕ್ಕಳಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ, ಅಥವಾ ಅವ್ರ ಮಕ್ಕಳು ಹೇಳ್ದಾಗ ಕೇಳೋದಿಲ್ಲ, ಅಥವಾ ಪ್ರಾಬ್ಲಮ್ಸ್ ಇರುತ್ತೆ. ಯಾರು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇರುತ್ತೋ ಅವ್ರು ಮಾಡೋ ಪುಣ್ಯ ಎಲ್ಲ ಅವ್ರ ಮಕ್ಳಿಗೆ ಹೋಗುತ್ತೆ. ಅವ್ರ ಮಕ್ಕಳಿಂದ ಅಗೈನ್ 8th ಹೌಸ್. ಸೊ ಅಂತ ಹೇಳಿದ್ರೆ ಡೊಮೆಸ್ಟಿಕ್ ಮನಿ, ಅಗೈನ್ 11th ಹೌಸ್, ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್. ಸೊ ನೀವೇ ಮಾಡ್ಕೊಳ್ಳೋದು, ನೀವೆಲ್ಲಾನು ಬೇರೆ ಯಾರು ಬಂದು ಎಕ್ಸ್ಟ್ರಾ ಮಾಡೋದಿಲ್ಲ. ನೀವು ಹೇಗೆ ಎನರ್ಜಿನ ಆಕ್ಟಿವೇಟ್ ಮಾಡ್ಕೊಂಡು ಹೋಗ್ತೀರಾ ಹಾಗೆ. ಹಾಗೆ ಎಲ್ಲರೂ ಮೆಡಿಟೇಷನ್ ಅಂತ ಹೋಗ್ತೀರಾ. 4th ಹೌಸಲ್ಲಿ ಶನಿ, 4th ಹೌಸಲ್ಲಿ ರಾಹು, 4th ಹೌಸಲ್ಲಿ ಮರ್ಕ್ಯುರಿ, 4th ಹೌಸ್ ಮೂನ್ ಇದ್ರೆ ಮೆಡಿಟೇಷನ್ ಬಗ್ಗೆ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ನೆಗೆಟಿವ್ ಮ್ಯಾನಿಫೆಸ್ಟ್ ಅಥವಾ ನೆಗೆಟಿವ್ ಮೆಡಿಟೇಟ್ ಮಾಡ್ಕೊಬಿಡ್ತೀರಾ, ಬಿ ಕೇರ್ಫುಲ್. 4th ಹೌಸಲ್ಲಿ ಏನಾದರೂ ಕೇತು ಇತ್ತಂದರೆ ಮೆಡಿಟೇಷನ್ಗೆ ಹೋಗ್ಬೇಡಿ. ಬರೀ ಡೆತ್ ಆಗೋದು, ಅಥವಾ ಡೆತ್ ರಿಲೇಟೆಡ್, ಪ್ರೇತ, ಭೂತ, ಇದ್ರ ರಿಲೇಟೆಡ್ ಮ್ಯಾನಿಫೆಸ್ಟ್ ಮಾಡ್ತೀರಾ ಅರ್ಲಿ ಮಾರ್ನಿಂಗ್ ಎದ್ದು. ಸೊ ಹಾಗಾಗಿ 4th ಹೌಸ್ ಕೇತು ಹೆವಿ ಡ್ಯಾಮೇಜ್ ಆಗುತ್ತೆ. ಮೆಡಿಟೇಷನ್ ಯಾರಾದರೂ ಮಾಡ್ತಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಆ್ಯಂಡ್ ಮೆಡಿಟೇಷನ್ ನಿಮ್ಗೆ ಏಜ್ ಏನಿದೆ, ಏನಕ್ಕೆ ಬೇಕು ಮೆಡಿಟೇಷನ್ನು ತಿಳ್ಕೊಂಡು ಮಾಡಿ. ಮೆಡಿಟೇಷನ್ ಅಂದರೆ ಸುಮ್ಮನೆ ಕೂತ್ಕೊಂಡು ಯಾರ್ದೋ ಬಗ್ಗೆ ಯೋಚನೆ ಮಾಡೋದಲ್ಲ. ಈ ಪ್ಲಾನೆಟ್ಸ್ ಇದ್ರೆ ಹಾಗೇನೆ ಯೋಚನೆ ಮಾಡೋದಿರುತ್ತೆ, ನೋಡ್ಕೊಳ್ಳಿ. ಗುಡ್ ಪ್ಲಾನೆಟ್ಸ್ ಇದ್ರೆ ಗುಡ್ ಥರ ಯೋಚನೆ ಮಾಡ್ತಾರೆ. ಹಾಗಾಗಿ ಬಿ ಕೇರ್ಫುಲ್. ಸೊ ಇದಿಷ್ಟು ಆ್ಯಕ್ಚುಲಿ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಸೊ ನನ್ನ ಇಬ್ಬರು 3 ಕ್ಲೈಂಟ್ಸ್ ಅವ್ರದ್ದು ಇದೇ ಪ್ರಶ್ನೆ, ನಾನು ಜ್ಯೋತಿಷದಲ್ಲಿ ಮುಂದುವರಿಬೋದಾ, ನಾನು ಕ್ಲಿಕ್ ಆಗ್ತೀನಾ, ಇದ್ರಲ್ಲಿ ಸಕ್ಸಸ್ ಆಗ್ತೀನಾ. ಅದಕ್ಕೂ ಮೊದಲು ಇದರಿಂದ ಪ್ರಾಬ್ಲಮ್ಸ್ ಎಷ್ಟು ಅಂತ ತಿಳ್ಕೊಳ್ಳಿ. ಯಾವುದೇ ಒಂದು ಪ್ರಾಜೆಕ್ಟಲ್ಲಿ ಪ್ರಾಬ್ಲಮ್ಸ್ ಎಷ್ಟು, ಬೆನಿಫಿಟ್ಸ್ ಎಷ್ಟು, ಬ್ಯಾಲೆನ್ಸ್ ಆಗ್ತಾ ಇದೆಯಾ, ಓಕೆ ಇದು ನಿಮ್ಮ ಕರ್ಮನ, ಓಕೆ ಮೂವ್ ಆಗಿ. ಇಲ್ಲ ಅಂದರೆ ಸ್ವಲ್ಪ ಥಿಂಕ್ ಮಾಡಿ, ಎಸ್ಪೆಷಲಿ ಬಾಯ್ಸ್ ಆ್ಯಂಡ್ ಲೇಡೀಸ್ ಕೂಡ. ಸೊ ಯಾವುದೋ ವಿಡಿಯೋಸ್ ನೋಡಿ ಆ ಮಂತ್ರ ಈ ಮಂತ್ರ, ಆ ಪೂಜೆ ಈ ಪೂಜೆ ಎಲ್ಲನೂ ಮಾಡಬೇಡಿ. ಸೊ ನೀವೇನಾದರೂ ದಶಮಹಾವಿದ್ಯೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಇಂಪ್ಯಾಕ್ಟ್ ನೋಡ್ಕೊಳ್ಳಿ. ನಿಮ್ಮ ಏಜ್ ಏನು, ಮಕ್ಕಳಿದಾರಾ, ಅಥವಾ ಅವ್ರಿಗೆ ಮದುವೆ ಆಗಿದೆಯಾ, ಅವ್ರಿನ್ನ ಪುಟ್ಟ ಮಕ್ಕಳ, ದೊಡ್ಡ ಮಕ್ಕಳ, ಎಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಆಗ್ತಾ ಇದೆ, 2-3 ಸಾರಿ ಥಿಂಕ್ ಮಾಡಿ ನೆಕ್ಸ್ಟ್ ನೀವು ತಗೊಳ್ಳಿ. ಕೆಲವೊಂದು ಸಾರಿ ಚಾರ್ಟ್ ಎಲ್ಲ ಅನಾಲಿಸಿಸ್ ಮಾಡಿ ರೆಮಿಡಿ ಕೊಟ್ಟಿರ್ತೀವಿ, ಅಲ್ಲಿ ಯಾವುದೋ 1-2 ವಿಡಿಯೋ ನೋಡೋದು, ಆ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಯಾವುದೋ 1-2 ವಿಡಿಯೋ ನೋಡೋದು, ಆ ದೀಪ ಹಚ್ಚೋದು, ಆ ಮಂತ್ರ ಹೇಳೋದು, ಮಿಕ್ಸ್ಡ್ ಎನರ್ಜಿ. ಸೊ ಹಾಗಾಗಿ ಬಿ ಕೇರ್ಫುಲ್. ಕ್ಲಿಯರ್ ಆಗಿ ವಿತ್ ಕಾನ್ಫಿಡೆಂಟಿಂದ ಸೊ ಮುಂದೆ ಹೋಗಿ. ಇಲ್ಲ ಅಂದರೆ ಕನ್ಫ್ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಮಾಡ್ಕೋಬೇಡಿ. ಹಾಗೆ ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂದರೆ ಖಂಡಿತ ಕನ್ಸಲ್ಟ್ ಮಾಡಬಹುದು ನೀವು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ. ಸೊ ಇದಿಷ್ಟು ಮಾಹಿತಿ. ಈ ಮಾಹಿತಿನ ನಿಮಗೆ ಅರ್ಲಿ ಸ್ಟೇಜಲ್ಲೇ ಗೊತ್ತಾಗ್ಬಿಟ್ರೆ ನೀವೊಂದು ಕ್ಲಾರಿಟಿ ಬಂದುಬಿಡ್ತೀರಾ, ಓಕೆ ನನ್ನ ಚಾರ್ಟಲ್ಲಿ ಈ ಕಾಂಬಿನೇಷನ್ಸ್ ಇಲ್ಲ, ಹಾಗಾಗಿ ಸಕ್ಸಸ್ಫುಲ್ ಅಸ್ಟ್ರಾಲಜರ್ ಆಗಲಿಕ್ಕೆ ಆಗಲ್ಲ. ಆಗ ಏನು ಮಾಡಬೇಕು, ಅಸ್ಟ್ರಾಲಜಿ ಬಗ್ಗೆ ಜ್ಞಾನ ತಗೊಳ್ಳಿ. ಬಟ್ ಇರೋ ಕೆಲಸನ ಬಿಟ್ಬಿಟ್ಟು, ಇರೋ ಬಿಸ್ನೆಸ್ನ ಬಿಟ್ಬಿಟ್ಟು ಈ ಕಡೆ ಗಮನ ಕೊಟ್ಕೊಂಡು ಲೈಫ್ನ ಹಾಳು ಮಾಡ್ಕೋಬೇಡಿ.
ಸೊ ಇದಿಷ್ಟು ವಿಚಾರಗಳು. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು ಸೊ ಮಚ್.